मेरा प्यार सोच करके आंखों में आंसू आए, मोती इन्हें बनाकर दिल में लिया समाए। नैनों से जादू करके, नैनों से जादू करके गम सारा लिया। मेरे लाडले कहा, मेरे लाडले कहा, आंचल में भर लिया। जाने क्या देखा मुझ में। ಪುರುಷಾರ್ಥ ಮಾಡ್ತಾ ಇರುವುದು ಸತ್ಯಯುಗಕ್ಕೆ ಮಾಲೀಕರಾಗಲಿಕ್ಕೋಸ್ಕರ. ಪುರುಷಾರ್ಥ ಮಾಡೋಕ್ಕೆ ಸಂಗಮ ಯುಗದಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಈ ಕೊನೆಯ ಶರೀರದಲ್ಲಿ ಅಂತಿಮ ಸಮಯದಲ್ಲಿ ನಾವು ಮಾಡುವಂತಹ ವಿಶೇಷವಾದಂತಹ ಪ್ರಯತ್ನಗಳಿಗೆ ನಮ್ಮ ಶರೀರ ಸಂಪೂರ್ಣ ಸಹಕಾರ ಕೊಡಬೇಕು. ಆದ್ದರಿಂದ ಶರೀರದಲ್ಲಿ ಆರೋಗ್ಯವೂ ಬೇಕು, ಶಕ್ತಿಯೂ ಬೇಕು. ಶರೀರದಲ್ಲಿ ಯಾವ್ಯಾವ ಆರೋಗ್ಯ ಇದೆ ಅಂತ ಯೋಚಿಸಿದರೆ 4 ರೀತಿಯ ಆರೋಗ್ಯಗಳಿವೆ. ಒಂದು ಭೌತಿಕವಾದ ಆರೋಗ್ಯ, ಸ್ಥೂಲವಾದ ಆರೋಗ್ಯ, ಯಾವುದು ಶರೀರದ ಆರೋಗ್ಯ. ಎರಡನೇದು ಮಾನಸಿಕ ಆರೋಗ್ಯ. ಮೂರನೇದು ಭಾವನೆಗಳ ಆರೋಗ್ಯ. 4ನೇದು ಆಧ್ಯಾತ್ಮಿಕ ಆರೋಗ್ಯ. ಈ 4 ಆರೋಗ್ಯಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. 4 ರೀತಿಯ ಆರೋಗ್ಯ ಚೆನ್ನಾಗಿದ್ದು ಶಕ್ತಿಶಾಲಿಯಾಗಿದ್ದರೆ ಪುರುಷಾರ್ಥ ಮಾಡೋಕ್ಕೂ ಕೂಡ ನಮಗೆ ಒತ್ತಾಸೆ ಸಿಗುತ್ತೆ ಮತ್ತು ಸಫಲತೆ ಕೂಡ ದಕ್ಕುತ್ತೆ. ಮೊದಲನೇದು ಸ್ಥೂಲವಾದಂಥ ಆರೋಗ್ಯ ಅಥವಾ ಭೌತಿಕ ಆರೋಗ್ಯ. ನಮ್ಮ ಶರೀರದಲ್ಲಿ 5 ತತ್ವಗಳಿವೆ: ಭೂಮಿ, ನೀರು, ಗಾಳಿ, ಆಕಾಶ ಮತ್ತು ಭೂಮಿ, ನೀರು, ಗಾಳಿ, ಆಕಾಶ ಮತ್ತು ಅಗ್ನಿ. 5 ಇವೆ. ಸೊ ಈ ಶರೀರದಲ್ಲಿ ಭೂಮಿಯ ಪಾಲು ಭೂಮಿಗೆ ಹೋಗುತ್ತೆ. ಭೂಮಿಯ ಪಾಲು ಯಾವುದು? ಮಾಂಸ, ಮೊಳೆಗಳು ಇತ್ಯಾದಿ ಎಲ್ಲ ಭೂಮಿಗೆ ಹೋಗುತ್ತೆ. ನೀರಿದೆ ಒಳಗಡೆ, 60% ನೀರಿನ ಭಾಗ. ರಕ್ತ ಇರ್ಬೋದು ಅಥವಾ ಆಹಾರದ ಮೂಲಕ ಸೇವಿಸುವಂಥ ದ್ರವ ಪದಾರ್ಥಗಳಿರ್ಬೋದು. ಇವು 60% ನೀರಿದೆ. ಆಕಾಶ ಇದೆ, ಒಳಗಡೆ ಖಾಲಿ ಜಾಗ ಇದೆ. ಖಾಲಿ ಜಾಗ ಹೊಟ್ಟೆಯಲ್ಲಿರ್ಬೋದು, ಮೆದುಳಲ್ಲಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಸಣ್ಣ ಸಣ್ಣ ಜಾಗಗಳಿವೆ, ಖಾಲಿ ಜಾಗಗಳಿವೆ. ಗಾಳಿ, ನೀರು, ಆಕಾಶ, ಬೆಂಕಿ. ಬೆಂಕಿ ಕೂಡ ಇದೆ ಶರೀರದಲ್ಲಿ. ಒಂದು ಬಿಸಿ ಇದೆಯಲ್ಲ, ಅದು ಬೆಂಕಿ. ಆ ಬಿಸಿ ಹೋಗ್ಬಿಟ್ರೆ ಹೋದಂಗೆ ಲೆಕ್ಕ. ಫಸ್ಟ್ ನೋಡೋದೇ ಮೈ ಮುಟ್ಟು ನೋಡ್ತಾರಲ್ವ, ತಣ್ಣಗಿದ್ರೆ ಆಯಿತು ಅಂತಾರೆ. ಹಾಗೆ ಗಾಳಿ, ಗಾಳಿ ಕೂಡ ಇದೆ. ಶ್ವಾಸಕೋಶದಲ್ಲಿ ಗಾಳಿ ಇದೆ. ಗಾಳಿ ಇಲ್ಲದಿದ್ರೂ ಆಗೋದಿಲ್ಲ. ಸೊ ಗಾಳಿ ಪಾಲು ಗಾಳಿಗೆ ಹೋಗುತ್ತೆ.
ನೀರು ಪಾಲು ನೀರಿಗೆ ಹೋಗುತ್ತೆ, ಭೂಮಿ ಪಾಲು ಭೂಮಿಗೆ ಹೋಗುತ್ತೆ, ಅಗ್ನಿ ಪಾಲು ಅಗ್ನಿಗೆ ಹೋಗುತ್ತೆ, ಆಕಾಶದ ಪಾಲು ಆಕಾಶ ಕೊಟ್ಟೋಗುತ್ತೆ. ಈ ಸ್ಥೂಲವಾದಂತಹ ಮೆಷಿನ್ ಏನಿದೆ, ಈ ಮೆಷಿನ್ ಭಾಳ ಆ್ಯಕ್ಯುರೇಟಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಶರೀರಶಾಸ್ತ್ರ ಅಂತ ಹೇಳ್ತಾರೆ. ಶರೀರಶಾಸ್ತ್ರವನ್ನು 5 ವರ್ಷ ಓದ್ತಾರೆ ಮೆಡಿಕಲ್ನಲ್ಲಿ. ತುಂಬ ಕ್ಲಿಷ್ಟವಾದಂತಹ ಶರೀರ ಇದು, ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ನಡೆಯುತ್ತೆ. ರೆಸ್ಟ್ ಇಲ್ಲ ಇದಕ್ಕೆ, 1 ಸೆಕೆಂಡ್ ಕೂಡ ರೆಸ್ಟ್ ಇರಲ್ಲ. ಅಷ್ಟು ಚೆನ್ನಾಗಿ ದುಡಿಯುತ್ತೆ ಮತ್ತು ಅಷ್ಟು ಚೆನ್ನಾಗಿ ನಿಖರವಾಗಿ ಕೆಲಸ ಮಾಡುತ್ತೆ. ಅಂಥ ಅದ್ಭುತವಾದ ಮಿಷಿನ್ ಇದು. ಈ ಮಿಷಿನನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದರೆ ಮಿಷಿನ್ 1 ಸೆಕೆಂಡ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಭಾಳ ಕಷ್ಟ ಆಗಿಬಿಡುತ್ತೆ. ಈ ಶರೀರದ ಶಾಸ್ತ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನಮಗೆ. ಹೇಗೆ ಕೆಲಸ ಮಾಡ್ತದೆ ಶರೀರ ಒಳಗಡೆ, ರಕ್ತ ಹೆಂಗೆ ಶುದ್ಧಿ ಆಗುತ್ತೆ, ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಶುದ್ಧವಾದ ಗಾಳಿ ರಕ್ತದ ಜೊತೆ ಹೆಂಗೆ ಮಿಕ್ಸ್ ಆಗುತ್ತೆ, ಎಲ್ಲೆಲ್ಲಿ ಮುಖ್ಯವಾದ ಪೈಪುಗಳಿವೆ, ರಕ್ತದ ಪೈಪುಗಳು ಎಲ್ಲೆಲ್ಲಿವೆ, ಹೇಗೆ ಶರೀರದ ಪೂರ್ಣ ರಕ್ತದ ಸಂಚಲನೆ ಆಗುತ್ತೆ, ನರವ್ಯೂಹ ಎಷ್ಟು ದೊಡ್ಡದಿದೆ ನಮ್ಮದು, ಮೆದುಳು ಹೆಂಗೆ ಕೆಲಸ ಮಾಡುತ್ತೆ. ನಮ್ಮ ಶರೀರದಲ್ಲಿ ಕೋಟಿ ಕೋಟಿ ಸೆಲ್ಗಳಿವೆ. ಈಗ ಬಿಲ್ಡಿಂಗ್ ಕಟ್ಟಕ್ಕೆ ಹೆಂಗೆ ಇಟ್ಟಿಗೆ ಬೇಕೋ ಹಾಗೆ ಶರೀರಕ್ಕೆ ಸೆಲ್ಗಳು ಬೇಕು. ಈ ಸೆಲ್ಗಳನ್ನು ಮೈಕ್ರೋಸ್ಕೋಪಲ್ಲಿ ಮಾತ್ರ ನೋಡ್ಬೋದು, ಹಾಗೆ ಕಣ್ಣಿಗೆ ಕಾಣೋದಿಲ್ಲ. ಅವು ಅಷ್ಟು ಸೂಕ್ಷ್ಮವಾಗಿರ್ತವೆ. ಮೆದುಳಿನಲ್ಲಿ 100 ಶತಕೋಟಿ ಸೆಲ್ಗಳಿವೆ. 100 ಶತಕೋಟಿ, ಎಷ್ಟು ಸೊನ್ನೆ ಆಯಿತು, ಅಷ್ಟು ಸೆಲ್ಗಳಿವೆ. ಮೆದುಳಿನಲ್ಲಿರೋದಕ್ಕೆ ನ್ಯೂರಾನ್ ಅಂತ ಹೇಳ್ತಾರೆ. ಶರೀರದಲ್ಲಿರೋ ಸೆಲ್ಗಳೆಲ್ಲ ಸತ್ತು ಹುಟ್ಟುತ್ತವೆ. ಮೆದುಳಿನಲ್ಲಿರೋದು ಸತ್ತೋದರೆ ಪುನಃ ಹುಟ್ಟಲ್ಲ ಅವು. ಮೆದುಳಿನಲ್ಲಿರೋ ನ್ಯೂರಾನ್ಗಳು ಹೇಗೆ ಒಂದಕ್ಕೊಂದಕ್ಕೆ ಹೆಣ್ಕೊಂಡಿರ್ತವೆ ಅಂದರೆ, ಒಂದು ಮರಳಿನ ಕಣದ ಜಾಗದಲ್ಲಿ 1,000 ನ್ಯೂರಾನ್ಸ್ ಇರ್ತವೆ. ಒಂದು ಮರಳು ಇರುವಷ್ಟು ಜಾಗದಲ್ಲಿ ಅಷ್ಟು ಸೂಕ್ಷ್ಮ, ಅಷ್ಟು ಒಂದಕ್ಕೊಂದಕ್ಕೆ ಹೆಣ್ಕೊಂಡಿರ್ತವೆ. ಯಾವುದಾದ್ರು ಒಂದು ಸಂಕೇತ ಇಂದ್ರಿಯಗಳಿಂದ ಮೆದುಳಿಗೆ ಹೋದರೂ ತಕ್ಷಣ ಹೇಗೆ ಕಾರ್ಯಪ್ರವೃತ್ತ ಆಗ್ಬಿಡ್ತೀವಿ ನಾವು, ಎಷ್ಟು ಇಮ್ಮಿಡಿಯೇಟಾಗಿ. ಹಾವು ಅಂದ ತಕ್ಷಣ, ಹಾವು ಬಂದಿಲ್ಲ ಅಲ್ಲಿ, ಹಾವು ಅಂದ ತಕ್ಷಣ ಕೈಕಾಲೆಲ್ಲ ಮೇಲೆ ಹೋಗ್ಬಿಡುತ್ತೆ. ಅಷ್ಟು ಬೇಗ ಇನ್ಫಾರ್ಮೇಷನ್ ಹೋಗುತ್ತೆ, ಅಷ್ಟು ಬೇಗ ಇಂದ್ರಿಯಗಳಿಗೆ ಸೂಚನೆ ಹೊರಟೋಗುತ್ತೆ, ಕೈಕಾಲ ಮೇಲಿಟ್ಕೋ ಹುಷಾರು ಅಂತ. ಅಷ್ಟು ಸೂಕ್ಷ್ಮವಾದಂತಹ ನರತಂತುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ವಿಜ್ಞಾನಿಗಳಿಗೆ ಇದುವರೆಗೂ ಗೊತ್ತಾಗಿಲ್ಲ. ಇದೇ ನರತಂತುಗಳಿವೆ, ಒಂದಕ್ಕೊಂದಕ್ಕೆ ಹೆಣ್ಕೊಂಡಿವೆ. ಮೆದುಳಿನ ಒಂದೊಂದು ಭಾಗ ಒಂದೊಂದು ಶರೀರದ ಇಂದ್ರಿಯಗಳನ್ನು ನೋಡ್ಕೊಳ್ಳುತ್ತೆ. ಎಡಭಾಗ ಬಲಭಾಗ ನೋಡ್ಕೊಳ್ಳುತ್ತೆ, ಬಲಭಾಗದ ಮೆದುಳು ಎಡಭಾಗ ನೋಡ್ಕೊಳ್ಳುತ್ತೆ, ಎಲ್ಲ ಗೊತ್ತು. ಹೇಗೆ ಮಾಡುತ್ತೆ ಅಂತ ಗೊತ್ತಿಲ್ಲ. ಹೇಗೆ ಮಾಡುತ್ತೆ ಅಂತ ಗೊತ್ತಾಗ್ಬಿಟ್ರೆ ಮನುಷ್ಯ ಸಾವನ್ನೇ ಗೆದ್ದುಬಿಡ್ತಾನೆ. ಆದ್ದರಿಂದ ಶರೀರ ಒಂದು ಅದ್ಭುತವಾದ ಯಂತ್ರ. ಇದನ್ನು ನಾವು ಚೆನ್ನಾಗಿ ಸಾಕಬೇಕು ಅಂದರೆ ಒಳ್ಳೆಯ ಆಹಾರ ಬೇಕು, ಔಷಧಿ ಬೇಕು, ವಿಶ್ರಾಂತಿ ಬೇಕು. ಇದ್ರ ಜೊತೆಗೆ ನಮಗೆ ಇದ್ರ ಬಗ್ಗೆ ಇರ್ತಕ್ಕಂತಹ ಒಂದು ಪ್ರಜ್ಞಾಪೂರ್ವಕವಾದ ಸಂಬಂಧ ಏನಿದೆ ಆತ್ಮಕ್ಕೂ ಶರೀರಕ್ಕೂ, ಆ ಸಂಬಂಧವನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ಒಂದು, ನಮ್ಮ ಶರೀರವನ್ನು ನಾವು ಬೈಬಾರ್ದು. ಶರೀರ ಬೈತೀವಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ. ಎರಡನೇದು, ಶರೀರದ ಬಗ್ಗೆ ನಾವು ಒಳ್ಳೆಯ ಭಾವನೆ ಇಟ್ಕೋಬೇಕು ಮತ್ತು ಶರೀರಕ್ಕೆ ಸೂಚನೆಗಳನ್ನು ಸರಿಯಾಗಿ ಕೊಡಬೇಕು. ಯಾಕೆ ಸರಿಯಾಗಿ ಸೂಚನೆ ಕೊಡಬೇಕು ಅಂದರೆ, ನಮ್ಮ ಸೆಲ್ಗಳಲ್ಲಿ ಇಂಟೆಲಿಜೆನ್ಸ್ ಇದೆ, ಬುದ್ಧಿವಂತಿಕೆ ಇದೆ. ಎಷ್ಟು ಬುದ್ಧಿವಂತಿಕೆ ಇದೆ ಅಂದರೆ, ನಮ್ಮ ತಂದೆ ತಾಯಿಗಳು ಅವರ ಪೂರ್ವಜರಲ್ಲಿದ್ದಂತಹ ಜೀನ್ಸು, ಅದರ ಮೆಸೇಜ್ ಎಲ್ಲ ಒಂದೊಂದು ಸೆಲ್ಲಲ್ಲೂ ಕೂಡ ಇದೆ. ಒಂದು ಸೆಲ್ಲು ಸಾಯಬೇಕಾದ್ರೆ ಆ ಸೆಲ್ಲು ಬೇರೆ ಸೆಲ್ಗೆ ಆ ಮೆಸೇಜನ್ನು ಕೊಟ್ಬಿಟ್ಟು ಹೊಟ್ಟೋಗುತ್ತೆ.
ಅಂಥ ಅದ್ಭುತವಾದ ಮೆಕ್ಯಾನಿಸಮ್ ಇದು. ಈ ಸೆಲ್ಲಲ್ಲಿ ಇಂಟೆಲಿಜೆನ್ಸ್ ಇದೆ. ಇಂಟೆಲಿಜೆನ್ಸ್ ಹೇಗಿದೆ ಅಂದರೆ, ನಾನು ನನ್ನ ಜೀವನ ಪೂರ್ತ ಏನನ್ನು ತಿನ್ಕೊಂಬಂದಿದ್ದೀನೋ ಅದೇ ಶರೀರ ಬೀಳುತ್ತೆ. ಬೇರೆದನ್ನು ಕೇಳಿದ್ರು ಒಳಗಡೆ ತುಂಬಿದ್ರೂ ಹೊರಗಡೆ ಹಾಕ್ಬಿಡುತ್ತೆ ಇದು. ಯಾಕೆಂದರೆ ಸೆಲ್ಲಲ್ಲಿ ಆ ಇಂಟೆಲಿಜೆನ್ಸ್ ಇದೆ. ಸೆಲ್ಲಲ್ಲಿ ನಾವೇನು ಆಲೋಚನೆ ಮಾಡ್ತೀವಿ ಅದನ್ನು ಗ್ರಹಿಸುವ ಶಕ್ತಿ ಇದೆ. ನಮ್ಮ ಮನಸ್ಸಿಗೂ ನಮ್ಮ ಸೆಲ್ಲಿಗೂ ಬಹಳ ಆಂತರಿಕವಾದಂಥ ಸಂಬಂಧ ಇದೆ. ನಾನೇನಾದರೂ ಮನಸ್ಸಿನಲ್ಲಿ ನನ್ನ ಶರೀರವನ್ನು ಬೈಕೊಂಡ್ರೆ ಸೆಲ್ಗಳಿಗೆ ಗೊತ್ತಾಗುತ್ತೆ, ಇಷ್ಟು ದಿವಸ ಹೊಗಳ್ತಾ ಇದ್ದವನು ಇವತ್ತು ಯಾಕೆ ಬೈತಾ ಇದ್ದಾನೆ, ಎಲ್ಲೋ ಏನೋ ವ್ಯತ್ಯಾಸ ಇದೆ ಅಂಥವು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಸೆಲ್ ಏನು ಮಾಡ್ತದೆ ಅಂದರೆ, ರಕ್ತದಲ್ಲಿ ಬರುವಂತಹ ಶಕ್ತಿಯ ಅಂಶಗಳನ್ನು ತೆಗೆದು 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 ದೇಹದ ಬೇರೆ ಬೇರೆ ಭಾಗಗಳಿಗೆ ಕೊಡ್ತಾ ಹೋಗುತ್ತೆ. ಆ ಕೆಲಸ ಮಾಡೋದೇ ಇಲ್ಲ ಅದು. ಆವಾಗ ಶರೀರ ವೀಕ್ ಆಗುತ್ತೆ. ಯಾಕೆಂದರೆ ನಮ್ಮ ಸೆಲ್ಗಳಿಗೆ ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕು ನಾವು. ಅದಕ್ಕೆ ಯಾವಾಗಲೂ ಸಕಾರಾತ್ಮಕವಾದ ಭಾವನೆಯನ್ನು ನಮ್ಮ ಶರೀರದ ಬಗ್ಗೆ ಇಡಬೇಕು. ಎಷ್ಟು ಚೆನ್ನಾಗಿಡಬೇಕು ಅಂದರೆ, ಪ್ರತಿನಿತ್ಯ ಸ್ವಲ್ಪ ಹೊತ್ತಾದರೂ ನಾವು ನಮ್ಮ ಶರೀರಕ್ಕೆ ನಾನು ಆರೋಗ್ಯವಾಗಿದ್ದೇನೆ ಅನ್ನುವ ಮೆಸೇಜನ್ನು ಕಳಿಸ್ಬೇಕು ನಾವು. ಅದು ಪ್ರತಿಯೊಂದು ಸೆಲ್ಗೂ ಅದು ಮುಟ್ಟಿ ಪಕ್ಕಾಗ್ಬಿಡ್ಬೇಕು. ಒಂದೊಂದು ಸೆಲ್ಲು ಆರೋಗ್ಯವಾಗಿದ್ದೀನಿ ನಾನು ಅಂತ ಅದಕ್ಕೆ ನಮ್ಮ ಸೆಲ್ಗಳಿಗೆ ಪಕ್ಕಾಗ್ಬಿಡ್ಬೇಕು. ಆಗ ಎಷ್ಟೋ ಚಮತ್ಕಾರಗಳಾಗೋಗ್ಬಿಡ್ತವೆ. ವಾಸಿಯಾಗೋದು ರೋಗಗಳು ವಾಸಿಯಾಗೋಗ್ಬಿಡ್ತವೆ. ಹೆಂಗಾಗ್ತವೆ? ಮನಸ್ಸಿನ ಶಕ್ತಿಯಿಂದ ಆಗುತ್ತೆ. ಎಷ್ಟು ಬೇಕು ಉದಾಹರಣೆಗೆ, ಒಬ್ಬ ವ್ಯಕ್ತಿ ರೋಡ್ ಆ್ಯಕ್ಸಿಡೆಂಟಲ್ಲಿ ಮೈ ತುಂಬ ಬರೀ ಫ್ರ್ಯಾಕ್ಚರ್ಗಳು, ಮಲಗಿಸಿದ್ರು ಅವನ್ನ ಆಸ್ಪತ್ರೆಯಲ್ಲಿ. ಅವನು ಕಣ್ಬಿಟ್ಟು ಬೇರೆ ಏನೂ ಅಲುಗಾಡ್ಸಂಗೆ ಇಲ್ಲ, ಆ ಥರ ಅವನ ಪೊಸಿಷನ್ ಇತ್ತು. ಡಾಕ್ಟ್ರುಗಳು ಹೇಳಿದರು, ನೋಡಪ್ಪ ನಿಂದು ಭಾಳ ಕಷ್ಟ, 10 ಆಪ್ರೇಷನ್ಗಳು ಮಾಡಬೇಕಾಗುತ್ತೆ, ನೀನು ಹೊರಗಡೆ ಹೋಗೋದು ಭಾಳ ಕಷ್ಟಪ್ಪ, ಜೀವನ ಎಲ್ಲ ಬರೀ ನೀನು ವೀಲ್ ಚೇರ್ ಮೇಲೆ ಕಳಿಬೇಕಾಗುತ್ತೆ ಅಂತ ಡಾಕ್ಟ್ರುಗಳು ಹೇಳಿರ್ತಾರೆ. ಅವನು ಮನಸ್ಸಿನೊಂದು ಆಲೋಚನೆ ಮಾಡ್ತಾನೆ, ಏನಪ್ಪ ಅಂದರೆ ನಾನು ಇನ್ನು 6 ತಿಂಗಳಲ್ಲಿ ಈ ಆಸ್ಪತ್ರೆಯಿಂದ ನಡ್ಕೊಂಡು ಹೊರಗಡೆ ಹೋಗ್ತೀನಿ ಅಂತ ಅವನಿಗವನೇ ಆಲೋಚನೆ ಮಾಡೋದು. ಎಷ್ಟು ಬಲವಾಗಿ ಅವನು ಆಲೋಚನೆ ಮಾಡ್ದ ಅಂದರೆ 6 ತಿಂಗಳಲ್ಲಿ ನಡ್ಕೊಂಡು ಆಸ್ಪತ್ರೆಯಿಂದ ಹೊರಗಡೆ ಹೋದ. ಡಾಕ್ಟ್ರುಗಳಿಗೆ ಆಶ್ಚರ್ಯವೋ ಆಶ್ಚರ್ಯ. ನಿಧಾನವಾಗಿದ್ದು ಪ್ರೊಸೀಜರ್, ಏನು 1 ದಿವಸಕ್ಕಾಗಲಿಲ್ಲ. ಯಾವುದು ಆಗಲ್ಲ ಅಂತಿದ್ದಾರೆ ಅದು ಆಗುತ್ತೆ. ಯಾಕೆ ಅಂದರೆ ನಮ್ಮ ಸೆಲ್ಗಳಿಗೆ ಸರಿಯಾದಂಥ ಮಾಹಿತಿ ಹೋಗಬೇಕು. ಅದಕ್ಕೆ ಪ್ರತಿನಿತ್ಯ ನಾವು ಬಾಬೂರು ಹೇಳುವ ಹಾಗೆ ನಮ್ಮ ಶರೀರದ ಬಗ್ಗೆ ನಾವು ಯೋಗ ಮಾಡಬೇಕು. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಾಗ್ತೀನಿ ಅಲ್ಲ, ಚೆನ್ನಾಗಿದ್ದೀನಿ, ನನ್ನ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಹಾರ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಕಿಡ್ನೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಶ್ವಾಸಕೋಶಗಳು ಚೆನ್ನಾಗಿ ಉಸಿರಾಡ್ತಾ ಇವೆ, ಕೈ ಕಾಲುಗಳೆಲ್ಲ ಚೆನ್ನಾಗಿವೆ, ನನಗೆ ಎಲ್ಲ ತೊಂದರೆ ಕೊಡ್ತಾಯಿವೆ ನಿಜ, ನನಗೆ ನಾನು ಹೇಳ್ಕೋಬೇಕು ಚೆನ್ನಾಗಿದ್ದೀನಿ 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 ಅಂತ. ಆ ಮಾಹಿತಿ ಪ್ರತಿಯೊಂದು ಸೆಲ್ಗೂ ಹೋಗಿ ಸೆಲ್ಲು ಪಕ್ಕಾಗಿ ಆ ಮಾಹಿತಿನ ಆ ಸೆಲ್ಗಳು ನಮ್ಮ ದೇಹದ ಎಲ್ಲ ಭಾಗಕ್ಕೂ ಹರಡಬೇಕದನ್ನ. ಅದನ್ನು ನಾವು ಮಾಡಬೇಕು. ಬಾಬರವ್ರು ಹೇಳ್ತಾರೆ ಎಷ್ಟು ಬಾರಿ, ನಿಮ್ಗೆ ಯಾವುದಾದ್ರು ಒಂದು ಭಾಗದಲ್ಲಿ ತೊಂದರೆ ಇದೆ ಅಂದರೆ ಆ ಭಾಗಕ್ಕೆ ಯೋಗ ಮಾಡ್ಕೊಳ್ಳಿ, ಆ ಭಾಗಕ್ಕೆ ಶಕ್ತಿ ಕೊಟ್ಕೊಳ್ಳಿ ನೀವು ಅಂತ ಬಾಬರವ್ರು ಹೇಳ್ತಾರೆ. ಹೇಗೆ ಎಲ್ಲಾದರೂ ತುಂಬ ನೋವಾಗ್ಬಿಟ್ಟಿದ್ರೆ ಅದಕ್ಕೆ ಶಾಖ ಕೊಟ್ಕೋತೀವಲ್ವ, ಶಾಖ, ಮರಳಿನ ಶಾಖ ಕೊಟ್ಕೋತೀವಿ, ನೀರಿನ ಶಾಖ ಕೊಟ್ಕೋತೀವಿ, ಶಾಖ ಕೊಟ್ಕೋತೀವಿ, ಅನಿಸುತ್ತೆ. ಹಾಗೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ನಾವು ಮನಸ್ಸಿನ ಮೂಲಕ ಶಾಖ ಕೊಟ್ಕೋಬೇಕು, ಸಂಕಲ್ಪಗಳ ಶಾಖ ಕೊಟ್ಕೋಬೇಕು. ಇದು ಭಾಳ ಭಾಳ ಅವಶ್ಯಕತೆ ಇದೆ. ಈ ಕೊನೆಯ ಜನ್ಮದಲ್ಲಿ ಸಿಕ್ಕಿರುವಂತಹ ಕೊನೆಯ ಶರೀರವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಇದು ಶರೀರದ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಮೊದಲನೇ ಸೂಚನೆ ಬಾಬರು ಕೊಟ್ಟಿರುವಂಥದ್ದು. ಇನ್ನೂ ಒಂದು ಭಾಳ ಮುಖ್ಯವಾದ ಸೂಚನೆ ಇದೆ ಶರೀರದ ಬಗ್ಗೆ. ಏನು ಅಂದರೆ, ಶರೀರದಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿಯನ್ನು ಉಳಿತಾಯ ಮಾಡಬೇಕು.
ಯಾವುದೇ ಶಕ್ತಿಯನ್ನು ವ್ಯರ್ಥ ಮಾಡದೆ ಉಳಿತಾಯ ಮಾಡೋದರಿಂದ ತುಂಬ ಲಾಭ ಇದೆ. ಹೇಗೆ ಹಣ ಉಳಿತಾಯ ಮಾಡೋದ್ರಿಂದ ಲಾಭ ಇದೆಯಲ್ಲ ಹಾಗೆ. ಹೇಗೆ ಮಾಡೋದು ಅಂದರೆ, ಶರೀರವನ್ನು ಯೋಗಕ್ಕೆ ಕೂತ್ಕೊಂಡಾಗ ಯಾವುದೇ ಕಾರಣಕ್ಕೂ ಅಲುಗಾಡಿಸ್ಬಾರ್ದು. ಹೇಗೆ ಕೂತ್ಕೊಂಡಿರಬೇಕು ಅಂದರೆ, ಅರಮನೆಯಲ್ಲಿ ನಾಲ್ವಡಿ ಕೃಷ್ಣರಾಜರಾಯರ ಒಂದು ಬೊಂಬೆ ಇಟ್ಟಿದ್ದಾರೆ, ನೋಡಿರ್ಬೋದು ನೀವು. ಮೆಟ್ಲು ಹತ್ತಿದ ತಕ್ಷಣ ನಾಲ್ವಡಿ ಕೃಷ್ಣರಾಜರ ಕೂತಿದ್ದಾರೆ ಅಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೊಂಬೆ ಅಂದರೆ, ಅವರೇ ಕೂತಿದ್ದಾರೆ ಏನೋ, ಅಷ್ಟು ಚೆನ್ನಾಗಿ ಕಣ್ಬಿಟ್ಕೊಂಡು ಕೂತಿದ್ದಾರೆ ಏನೋ ಅನ್ನೋಷ್ಟಿದೆ, ಅಷ್ಟು ಚೆನ್ನಾಗಿದೆ. ನಾನು ಹಾಗೆ ಯೋಗ ಮಾಡುವಾಗ ಒಂದು ಚೂರು ಆ ಕಡೆ ಈ ಕಡೆ ಕಣ್ಣು ಹೋಗೋಂಗಿಲ್ಲ, ಕಿವಿನೂ ಹೋಗೋಂಗಿಲ್ಲ, ಅಷ್ಟರ ಮಟ್ಟಿಗಿರಬೇಕು. ಅದಕ್ಕೊಂದು ಪದ್ಧತಿ ಇದೆ, ವಿಧಾನ ಇದೆ. ಏನಂದರೆ, ನಮಗೆ ಕಂಫರ್ಟಬಲ್ಲಾಗಿ ಹೇಗೆ ಬೇಕೋ ಹಾಗೆ ಮೊದಲೇ ಕೂತ್ಕೊಂಡ್ಬಿಡೋದು. ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಬೋದು ಅಥವಾ ಕಣ್ಣು ಬಿಡ್ಬೋದು. ಮೊದಲು ನನ್ನ ಗಮನ ಉಸಿರಾಟದ ಮೇಲೆ, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ. ನಿಧಾನವಾಗಿ ನನ್ನ ಗಮನನ ನನ್ನ ಕಣ್ಣುಗಳ ಹಿಂಬದಿ ಇರುವಂತಹ ಕೋಣೆಗೆ ತಗೊಂಡೋಗಿ ಕೂರಿಸ್ಬಿಡ್ತೀನಿ. ನಾನು ಅಲ್ಲೇ ಕೂತಿರೋದು. ಆತ್ಮ, ಹೊಳಿತಾ ಇರೋ ನಕ್ಷತ್ರ. ಮನಸ್ಸಿನಲ್ಲಿ ಸೈಲೆನ್ಸ್, ಶರೀರದಲ್ಲಿ ಒಂದು ಚೂರು ಅಲುಗಾಟ ಇಲ್ಲ. ಮನಸ್ಸು ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿಬಿಡುತ್ತೆ. ಹೀಗೆ ನೀವು 1 ಗಂಟೆ ಬೇಕಾದ್ರೆ ಕೂತ್ಕೊಂಡಿರ್ಬೋದು. ಹಿಂಗೆ ಬಾವರ್ ಕಣ್ಣಿಂದ ದೃಷ್ಟಿ ತಗೊಂಡು ಸುಮ್ಮನೆ ಹಿಂಗೆ ಕೂತಿರ್ಬೋದು. ಉಸಿರಾಟ ನಿಧಾನ ಆಗುತ್ತೆ, ದೃಷ್ಟಿ ಒಂದೇ ಕಡೆ ಇರುತ್ತೆ, ಶರೀರ ನಿಶ್ಚಲವಾಗಿರುತ್ತೆ, ಶಕ್ತಿ ಉಳಿತಾಯ ಆಗುತ್ತೆ. ಈ ಅಭ್ಯಾಸನ ಹೇಗೆ ಮಾಡ್ಕೋಬೇಕು ಅಂದರೆ, ನಾವು ಅವಶ್ಯಕತೆ ಇಲ್ಲದೆ ಇರುವ ಕಡೆ ನೋಡಬಾರದು. ಅವಶ್ಯಕತೆ ಇಲ್ಲದೆ ಇರುವ ಕಡೆ ಕಾಲುಗಳು ಹೋಗಬಾರದು. ಅವಶ್ಯಕತೆ ಇಲ್ಲದೆ ಇರುವ ಕಡೆ ನನ್ನ ಗಮನ ಹೋಗಕೂಡದು. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನನ್ನ ಶರೀರ ನನಗೆ ಸಹಕಾರ ಕೊಡುತ್ತೆ ಅಷ್ಟೆ. ಈ ಅಭ್ಯಾಸ ಮಾಡಿ, ಯೋಗ ತುಂಬ ಚೆನ್ನಾಗಾಗುತ್ತೆ. ನೀವು ಯಾವ ಸಂಕಲ್ಪವನ್ನು ಮನಸ್ಸಿಗೆ ಕೊಡ್ತೀರೋ ಆ ಸಂಕಲ್ಪವನ್ನು ಭಾಳ ರುಚಿಯಿಂದ ಅನುಭವ ಮಾಡುತ್ತೆ ಮನಸ್ಸು. ಏಕೆಂದರೆ ಪ್ರತಿಯೊಂದು ಸೆಲ್ ನನ್ನ ಜೊತೆಗಿದೆ ಒಳಗಡೆ. ಇದು ಶರೀರದ ಆರೋಗ್ಯ. ಎರಡನೇದು ಮನಸ್ಸಿನ ಆರೋಗ್ಯ. ಮನಸ್ಸಿನ ಆರೋಗ್ಯಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಂತೋಷ. ಸಂತೋಷ ಬರಬೇಕಂದ್ರೆ 2 ವಿಚಾರ ಗಮನದಲ್ಲಿಟ್ಕೋಬೇಕು ನಾವು. ಒಂದು, ನಾನು ಬೇಹದ್ ವೈರಾಗಿ. ವೈರಾಗಿಗಳು ಮಾತ್ರ ಸಂತೋಷವಾಗಿರೋಕ್ಕೆ ಸಾಧ್ಯ. ಅದು ಇದು ಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂದರೆ ಇರೋದಲ್ಲ, ಸ್ವಲ್ಪ ಸ್ವಲ್ಪ ಸಂತೋಷನೂ ಹೊಟ್ಟೋಗುತ್ತೆ ಓಡೋಗಿ. ಬೇಹದ್, ಇವತ್ತು ಹೇಳ್ದಲ್ಲ ಬಾಬರ್, ಬೇಹದ್ ವೈರಾಗಿ. ಬೇಹದ್ ವೈರಾಗಿ ಅಂದರೆ ಏನು ಬೇಡ ನನಗೆ. ಏನು ಅಂದರೆ ಏನೂ ಬೇಡ ನನಗೆ. ಏನು ಬೇಕೋ ಎಲ್ಲ ಕೊಟ್ಟಾಗಿದೆ ಬಾಬವರು, ನನಗೇನು ಬೇಡ. ಅಂತಹ ಬೇಹದ್ ವೈರಾಗ್ಯ. ಆವಾಗ ಬೇಹದ್ ಖುಷಿ. ಕೊಟ್ಟು ನೋಡಿ, ಆವಾಗ ಖುಷಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಏನು ಕೊಡಬೇಕು? ಇಚ್ಛೆಗಳು,
ಬಯಕೆಗಳು, ಆಸೆಗಳು, ಸಂಕಲ್ಪಗಳು, ಮಾಹಿತಿಗಳು ಇವೆಲ್ಲ ಬೇಕಲ್ಲ ನನಗೆ, ಕೊಟ್ಬಿಡ್ಬೇಕು ಅದನ್ನ ದಾನ. ಯಾರು ವಿಚಾರ ಕಟ್ಕೊಂಡು ನನಗೇನಾಗಬೇಕಾಗಿದೆ, ನಾನೇ ಹೊರಟಿದ್ದೀನಿ ಮನೆಗೆ ಹೋಗೋಣ ಅಂತ, ಇನ್ನು ಅವ್ರ ವಿಚಾರ ಇವ್ರ ವಿಚಾರ ಎಲ್ಲ ತಗೊಂಡು ನನಗೇನಾಗಬೇಕಾಗಿದೆ, ಏನಾಗಬೇಕಾಗಿದೆ ನನಗೆ. ಮಾಹಿತಿ ಕಲೆಕ್ಷನ್ನಲ್ಲಿ ಇರೋ ಸಂತೋಷ ಕಳ್ಕೊತೀವಿ. ಅವರೇನು ಮಾಡಿದ್ರು, ಇವರೇನು ಮಾಡಿದ್ರು, ಯಾರು ಬಂದಿದ್ದರು, ಯಾರು ಹೋದರು, ಯಾರ ಜೊತೆ ಭೇಟಿ ಮಾಡಿದ್ರು, ಏನೇನು ಮಾತಾಡಿರ್ಬೋದು, ಯಾಕೆ ಹಿಂಗೆ ಮಾಡಿದ್ರು, ಎಷ್ಟು ಪ್ರಶ್ನೆಗಳು. ಯಾವ ಮಾಹಿತಿನೂ ಬೇಡ ನನಗೆ. ನಾನು ಬಂದಿರೋದು ಇಲ್ಲಿ ಯೋಗ ಮಾಡೋಕ್ಕೆ ಬಂದಿರೋದು, ಮನೆಗೆ ಹೋಗೋಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ನಾನು. ನನಗೆ ಯಾಕೆ ಇಲ್ಲ ಸಲ್ಲದ ಉಸಾಬರಿಗಳು ನನಗೆ ಯಾಕೆ ಬೇಕು? ನನ್ನ ಅವಶ್ಯಕತೆ ಇದ್ದರೆ ಉಪಯೋಗಿಸ್ಕೊಳ್ತಾರೆ ಬಾಬವರು, ನನ್ನ ಅವಶ್ಯಕತೆ ಇಲ್ಲದೆ ಉಪಯೋಗಿಸ್ಕೊಳ್ಳಲ್ಲ, ಅಷ್ಟೇ, ಮುಗಿದೋಯ್ತು. ಇದು ಬೇಹದ್ ವೈರಾಗ್ಯ ಸ್ಥಿತಿ. ಎರಡನೇದು ಸಂತೋಷಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಕ್ಷಿ ಸ್ಥಿತಿ. ನಾವೆಲ್ಲ ಹೋಗಿ ಒಂದು ಡ್ರಾಮಾ ಕಂಪ್ನಿಗೋ ಸಿನಿಮಾ ಕಂಪ್ನಿಗೋ ಚೇರಲ್ಲಿ ಕೂತ್ಕೊಂಡು ಆರಾಮಾಗಿ ಡ್ರಾಮಾ ನೋಡ್ತೀವಿ, ನಾಟಕ ನೋಡ್ತಾಯಿದ್ದೀವಿ, ಸಿನಿಮಾ ನೋಡ್ತಾಯಿದ್ದೀವಿ. ಎಷ್ಟು ಒಳ್ಳೆ ಪಾತ್ರಧಾರಿಗಳು, ಅವ್ರು ನಕ್ಕಾಗ ನಾವು ನಗ್ತೀವಿ, ಅವ್ರು ಅಳ್ತಾಗ ನಾವು ಅಳ್ತೀವಿ. ಎಲ್ಲ ಮುಗಿದ್ಮೇಲೆ ಆ ಪಾತ್ರಧಾರಿ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ವಾ. ನಿತ್ಯ ಜೀವನದಲ್ಲಿ ಇದನ್ನೇ ಮಾಡಬೇಕಾಗಿರೋದು ನಾವು. ಎಲ್ಲ ಪಾತ್ರಧಾರಿಗಳನ್ನು ಪಾತ್ರಧಾರಿ ಹಾಗೇ ನೋಡಬೇಕು. ಸಾಕ್ಷಿ, ಅದೇ ಸಾಕ್ಷಿ ಸ್ಥಿತಿ. ನಾವು ಪಾತ್ರಗಳಲ್ಲಿ ಸೇರ್ಕೊಂಡ್ಬಿಟ್ರೆ ಇರೋ ಮಜಾ ಎಲ್ಲ ಹೊರಟೋಗ್ಬಿಡುತ್ತೆ. ಬಾಬುವ್ರು ಹೆಂಗೆ ಬರ್ತಾರೆ, ಹೆಂಗೆ ಹೋಗ್ತಾರೆ? ಸಾಕ್ಷಿಯಾಗಿ ಬರ್ತಾರೆ, ಸಾಕ್ಷಿಯಾಗಿ ಹೋಗ್ತಾರೆ. ಏನು ಕೇಳಲ್ಲ, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಹೇಳ್ತಾರೆ ಅಷ್ಟೇ ಬಾಬುವರು. ಏನು ಜ್ಞಾನ ಕೊಡಬೇಕೋ, ಡ್ರಾಮಾದಲ್ಲಿ ಏನು ಕೊಡಬೇಕು ಅಂತ ಇದೆಯೋ ಕೊಡ್ತಾರೆ, ಹೋಗ್ತಾ ಇರ್ತಾರೆ ಮನೆಗೆ, ಅಷ್ಟೇ, ಕ್ಲೋಸ್. ಮೌನದಿಂದ ಬರಬೇಕು, ಮೌನಕ್ಕೆ ವಾಪಸ್ ಹೋಗಬೇಕು. ಮಧ್ಯದ ಸಮಯದಲ್ಲಿ ಸಾಕ್ಷಿಯಾಗಿರಬೇಕು. ಆವಾಗ ತಲೆ ಬಿಸಿಗಳು ಆಗೋದಿಲ್ಲ. ಅವ್ರ ಪಾತ್ರ, ಇವ್ರ ಪಾತ್ರ, ಅವ್ರು ಯಾಕೆ ಹಂಗೆ ಮಾಡಿದ್ರು, ಇವ್ರು ಯಾಕೆ ಹಂಗೆ ಮಾಡಿದ್ರು, ಅದೇನು ಹಿಂಗೆ, ಇದೇನು ಹಿಂಗೆ. ಬೇರೆಯವ್ರ ಪಾತ್ರಗಳಲ್ಲಿ ನಾನು ತಲೆ ಕೆಡಿಸ್ಕೊಂಡು ನಾನು ಯಾಕೆ ತಲೆ ಬಿಸಿ ಮಾಡ್ಕೋಬೇಕು? ಎಷ್ಟು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ತೀವಲ್ಲ ನಾವು. ಎಷ್ಟೊಂದು ಪಾತ್ರಗಳು, ಪಾತ್ರಧಾರಿ ಅಂತ ಗೊತ್ತು ಚೆನ್ನಾಗಿ, ಏನು ಜ್ಞಾನ ಗೊತ್ತಿಲ್ವ ನಮಗೆ, ಅಷ್ಟೇ ಫಸ್ಟ್ ಕ್ಲಾಸಾಗಿ ಗೊತ್ತು. ಆದರೆ ಪಾತ್ರಧಾರಿಗಳ ಪಾತ್ರದಲ್ಲಿ ನಾನು ಮೂಗು ತೋರಿಸ್ಬಿಡೋದು, ಎಲ್ಲದರಲ್ಲೂ ನಾನು ತೋರಿಸೋದು. ನನ್ನ ಪಾತ್ರ ಎಷ್ಟು ನಾನು ನೋಡ್ಕೊಂಡು ಹೋಗಲ್ಲ. ಬಾಬರು ಹೇಳ್ತಾರೆ, ನೀವು ಪಾತ್ರಧಾರಿಗಳಿಗೆ ಪ್ರತಿಯೊಬ್ಬ ಪಾತ್ರಧಾರಿಯ ಪರಿಚಯವೂ ಚೆನ್ನಾಗಿರಬೇಕು, ನಿಜ. ಆದರೆ ಪಾತ್ರದ ಜೊತೆಗೆ ನಿಮ್ಮ ಪಾತ್ರ ಇಲ್ಲ, ನಿಮ್ಮ ಪಾತ್ರನೇ ಬೇರೆ, ಅವ್ರ ಪಾತ್ರನೇ ಬೇರೆ. ಪಾತ್ರಧಾರಿ ಪರಿಚಯ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಅವಾಗ ಪಾತ್ರನೇ ಸರಿಯಾಗಿ ಮಾಡೋಕ್ಕಾಗಲ್ಲ ನಾನು. ಎಲ್ಲ ಪಾತ್ರಧಾರಿಗಳ ಪರಿಚಯ ನನಗೆ ಚೆನ್ನಾಗಿರಬೇಕು, ಭಗವಂತನ ಸಮೇತ. ಆದ್ದರಿಂದ ಸಾಕ್ಷಿ, ಸಂತೋಷ. ಡ್ರಾಮಾ ನೋಡಿದ್ರೆ ಎಷ್ಟು ಸಂತೋಷ, ಸಿನಿಮಾ ನೋಡಿದ್ರೆ ಎಷ್ಟು ಸಂತೋಷ, ಆರಾಮ ಕುರ್ಚಿಲಿ ಕೂತ್ಕೊಂಡು. ಹಾಗೆ ಪ್ರತಿನಿತ್ಯ ಬೆಳಗ್ಗಿನಿಂದ ಸಂಜೆವರೆಗೆ ಪಾತ್ರಗಳನ್ನು ನೋಡಿ ಒಳಗಡೆ ನಾವು ಸಂತುಷ್ಟವಾಗಿರಬೇಕು ಅಷ್ಟೆ. ಯಾವ ಪಾತ್ರಧಾರಿಗಳ ಬಗ್ಗೆ ನಾನು ಸಂಕಲ್ಪ ಮಾಡುವ ಹಾಗಿಲ್ಲ. ಯಾವುದೇ ಪಾತ್ರಧಾರಿಗಳ ಬಗ್ಗೆ ನಾನು ಪೂರ್ವಗ್ರಹ ಪೀಡಿತನಾಗಿ ನನ್ನ ನಿರ್ಧಾರಗಳನ್ನು ಹೇಳುವ ಹಾಗಿಲ್ಲ, ಅಂದ್ಕೊಳ್ಳೋ ಹಾಗಿಲ್ಲ. ಇವ್ರು ಹೀಗಿದ್ದರೆ ಚೆನ್ನಾಗಿರುತ್ತೆ, ಇವ್ರು ಹಿಂಗೆ ನಕ್ಕರೆ ಚೆನ್ನಾಗಿರುತ್ತೆ, ಹಿಂಗೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಿಂಗೆ ನಡೆದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಸೇವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರು ಇಲ್ಲದೆ ಹೋದರೆ ಚೆನ್ನಾಗಿರುತ್ತೆ, ಇವರಿದ್ದರೆ ಚೆನ್ನಾಗಿರ್ತಾ ಇತ್ತು. ಎಷ್ಟು ಡಿಸಿಷನ್ ನಮ್ಮೊಳಗಡೆ. ನಮ್ಮ ಡಿಸಿಷನ್ ಪ್ರಕಾರ ಏನೂ ಆಗಲ್ಲ. ಯಾರ್ಯಾರಿಗೆ ಬಾಬೋರ್ ಜೊತೆ ಯಾವ್ಯಾವ ರೀತಿಯ ಸಂಪರ್ಕ ಸಂಬಂಧಗಳು ಯೋಗ ಇದೆಯೋ ಅದೇ ರೀತಿ ಡ್ರಾಮಾ ಆಗಿದೆ. ಡ್ರಾಮಾ ಫಿಕ್ಸು. ನಾನು ಕೇಳ್ಬಿಟ್ಟೇನು ಬಾಬೋರ್ ಡ್ರಾಮಾ ಮಾಡಿಲ್ಲ,
ಆ್ಯಕ್ಚುಲಿ ಬಾಬಾ ಡ್ರಾಮಾ ಮಾಡೇ ಇಲ್ಲ, ಡ್ರಾಮಾದಲ್ಲಿ ಅವರೇ ಪಾತ್ರಧಾರಿ. ಮಾಡಿಟ್ಟಿರುವಂತಹ ಡ್ರಾಮಾ ಇದು. ಪರಮಾತ್ಮನೂ ಪಾತ್ರಧಾರಿ. ಅರ್ಧ ಕಲ್ಪ ಅವ್ರ ಪಾತ್ರನೇ ಇರಲ್ಲ. ಆದ್ದರಿಂದ ಮನಸ್ಸು ಅಂದರೆ ಹಗುರವಾಗಿರಬೇಕು, ಸಂತೋಷವಾಗಿರಬೇಕು. ಅದಕ್ಕಾಗಿ ಬಹಳ ಮುಖ್ಯವಾಗಿ ಸಾಕ್ಷಿ ಸ್ಥಿತಿ ಬೇಕು, ಹಗುರತೆ ಇರಬೇಕು. ಇನ್ನು ಮೂರನೇದು ಭಾವನೆಗಳ ಆರೋಗ್ಯ. ಇದು ಭಾವನೆಗಳ ಪ್ರಪಂಚ. ಸಂಕಲ್ಪಕ್ಕಿಂತ ವೇಗವಾಗಿ ಹೋಗುವುದು ಭಾವನೆಗಳು. ಭಾವನೆಗಳು ಅಂದರೆ ಸದ್ಭಾವನೆಯೂ ಇರಬಹುದು, ದುರ್ಭಾವನೆಯೂ ಇರಬಹುದು. ಎರಡೂ ಭಾವನೆಗಳೇ. ಆದರೆ ನನ್ನ ಭಾವನೆಗಳು ಹೇಗಿರಬೇಕಪ್ಪ ಅಂದರೆ, ಬಾಬಾವರು ಹೇಳಿ ಎರಡು ಶಬ್ದ ಉಪಯೋಗಿಸ್ತಾರೆ. ಒಂದು ಸದ್ಭಾವನೆ, ಒಂದು ಶುಭ ಭಾವನೆ. ನೀವು ಯಾರ ಬಗ್ಗೆನಾದರೂ ಇರಲಿ ಮಕ್ಕಳೇ, ಎಲ್ಲರ ಬಗ್ಗೆನೂ ನೀವು ಸದ್ಭಾವನೆ, ಶುಭ ಭಾವನೆ, ಎರಡಕ್ಕೂ ಏನು ವ್ಯತ್ಯಾಸ ಇದೆ? ಸದ್ಭಾವನೆ ಅಂದ್ರೇನು, ಶುಭ ಭಾವನೆ ಅಂದ್ರೇನು? ಎರಡು ಒಂದೇ ಅಲ್ವಾ? ಸದ್ಭಾವನೆ ಅಂದರೆ ಸತ್ಯವಾದ ಭಾವನೆ, ಸುಳ್ಳಿನ ಭಾವನೆ ಅಲ್ಲ. ಸತ್ಯವಾದ ಭಾವನೆ ಯಾವುದು? ಆತ್ಮ ಸತ್ಯ. ಅವರು ಆತ್ಮ, ನಾನು ಆತ್ಮ. ಸತ್ಯವಾದ ಭಾವನೆ ಅದು. ಅವರು ಶರೀರ, ನಾನು ಶರೀರ, ಸುಳ್ಳಿನ ಭಾವನೆ ಅದು. ಅಲ್ಲಿ ಸತ್ಯ ಇಲ್ಲ. ಭಾವನೆಗಳಲ್ಲೇ ಸುಳ್ಳಿದ್ರೆ ವ್ಯವಹಾರದಲ್ಲಿ ಸುಳ್ಳಿರಲ್ವ? ಮತ್ತೆ ಮಾತಿನಲ್ಲಿ ಸುಳ್ಳಿರಲ್ವ? ಇವತ್ತು ಹೇಳ್ದಂಗೆ ಮನ, ವಚನ, ಕರ್ಮ, ಪವಿತ್ರತೆ ಎಲ್ಲಿರುತ್ತೆ ಇದು? ಶುಭ ಭಾವನೆ ಅಂದರೆ ಶುದ್ಧವಾಗಿರ್ತಕ್ಕಂಥ ಭಾವನೆಗಳು, ಶುಭವನ್ನು ಕೋರುವುದು, ಒಳ್ಳೆಯದಾಗಲಿ ಆತ್ಮಕ್ಕೆ. ಬಾಬರವರು ಅಪಕಾರಿಗಳಿಗೂ ಉಪಕಾರ ಮಾಡಿ ತೋರಿಸಿದ್ದಾರೆ. ಬ್ರಹ್ಮ ಬಾಬರವರು ಅಪಕಾರಿಗಳು ಕೊಲ್ಲಕ್ಕೆ ಬಂದವನ ಮೇಲೂ ಶುಭ ಭಾವನೆ, ಬೆಂಕಿ ಹಾಕಕ್ಕೆ ಬಂದವನ ಮೇಲೂ ಶುಭ ಭಾವನೆ. ಬಾಬರವರು ಅಪವಾದ ಹರಡಿದವನ ಮೇಲೂ ಶುಭ ಭಾವನೆ. ಸದ್ಭಾವನೆ ಮತ್ತು ಶುಭ ಭಾವನೆ, ಇದು ಬಾಬಾವರು ನಮಗೆ ಸ್ಲೋಗನ್ ಕೊಟ್ಟಿದ್ದಾರೆ. ಮಕ್ಕಳೇ, ಸದ್ಭಾವನೆ, ಶುಭ ಭಾವನೆ, ಸದ್ಭಾವನೆ, ಶುಭ ಭಾವನೆ ಇಟ್ಕೊಳ್ಳಿ ಅಂತ. ನಾಲ್ಕನೇದು ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಆತ್ಮದ ಆರೋಗ್ಯ. ಆತ್ಮದ ಆರೋಗ್ಯ ಅಂದರೆ ರಾವಣನಿಲ್ಲದಂತಹ ಸ್ಥಿತಿ, ಪವಿತ್ರತೆ. ಇಂತಹ ಸ್ಥಿತಿ ಆತ್ಮಕ್ಕೆ ಬರಬೇಕಂದ್ರೆ ಬಾಬಾವರು ಹೇಳ್ತಾರೆ, ನೀವು ಯೋಗ ಮಾಡಬೇಕು ಮಕ್ಕಳೇ. ಯೋಗದಿಂದ ವಿಕರ್ಮ ವಿನಾಶ ಆಗುತ್ತೆ. ಅದ್ರ ಜೊತೆಗೆ ಸ್ವದರ್ಶನ ಚಕ್ರ ತಿರುಗಿಸ್ಬೇಕು, ಇದರಿಂದನೂ ವಿಕರ್ಮ ವಿನಾಶ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗುಣಗಳ ಧಾರಣೆ ಮಾಡಬೇಕು ಮಕ್ಕಳೇ ನೀವು. ಯಾಕೆಂದರೆ ಸರ್ವಗುಣ ಸಂಪನ್ನರಾಗುವಂಥವ್ರು ನೀವು ಎಲ್ಲ ಗುಣಗಳನ್ನು ಈಗಲಿಂದನೇ ಮಾಡಬೇಕು. ಮನಸ್ಸಿಗೆ ಯಾವ ಗುಣ ಹೇಳಿದ್ರಿ ಇವತ್ತು? ಯಾವ ಗುಣ ಹೇಳಿದ್ರು? ಮನಸ್ಸಿಗೆ ಇವತ್ತು ಹೇಳಿದಂಥ ಗುಣ ಸಹೋದರತ್ವದ ಭಾವನೆ, ಸಹೋದರತ್ವದ ಸ್ಥಿತಿ ಇರಬೇಕು, ಅಥವಾ ಆತ್ಮಿಕ ಸ್ಥಿತಿ ಇರಬೇಕು ಮಕ್ಕಳೇ ಅಂತ ಹೇಳಿದರು. ಇದು ಮನಸ್ಸಿನ ಗುಣ. ಇನ್ನು ಮಾತಿನ ಗುಣ ಸತ್ಯತೆ ಮತ್ತು ಮಧುರತೆ. ಮಾತುಗಳು ಸತ್ಯವಾಗಿರಬೇಕು, ಮಾತುಗಳು ಮಧುರವಾಗಿರಬೇಕು. ಮತ್ತು ಕರ್ಮದಲ್ಲಿ ನಮ್ರತೆ, ಸಂತುಷ್ಟತೆ ಮತ್ತು ಹರ್ಷಿತ ಮುಖತೆ. ಇವು ಮೂರನ್ನು ಕರ್ಮ ಕೊಟ್ಟರು. ಮನಸ್ಸಿಗೆ 1, ಮಾತಿಗೆ 2, ಕರ್ಮಕ್ಕೆ 3, 6 ಗುಣ ಕೊಟ್ಟಿದ್ದಾರೆ. ಈ 6 ಗುಣನೂ ನೀವು ಮಾಡಿದ್ರೆ ನೀವು ಸಂಪೂರ್ಣ ಪವಿತ್ರರಾಗ್ಬಿಡ್ತೀರಾ ಮಕ್ಕಳೇ. ನೀವು ನಂಬರ್ 1 ಕೊಟ್ಟೋಗ್ಬಿಡ್ತೀರಾ.
ದಿವ್ಯ ಗುಣಗಳ ಧಾರಣೆ ಬಹಳ ಮುಖ್ಯ ಆಧ್ಯಾತ್ಮಿಕ ಆರೋಗ್ಯಕ್ಕೆ. ಅದಕ್ಕೆ ಬಾಬರವರು ಹೇಳೋದು 7 ಗುಣಗಳಿದೆಯಲ್ಲ, ಆತ್ಮದ 7 ಗುಣಗಳು, ಇದು ಎಷ್ಟು 7 ಗುಣಗಳು ಆತ್ಮದಲ್ಲಿ ಸೇರ್ತಾ ಹೋಗುತ್ತೋ ಅಷ್ಟು ಆತ್ಮ ಹೊಳೆಯುತ್ತೆ, ಆತ್ಮದ ಬೆಲೆ ಜಾಸ್ತಿ ಆಗುತ್ತೆ. ಈಗ ಯಾಕೆ ಬೆಲೆ ಕಡಿಮೆ ಆಗಿದೆ ಆತ್ಮಕ್ಕೆ, ಮಂಕಾಗ್ಬಿಟ್ಟಿದೆ ಆತ್ಮ? ಯಾಕೆ ಅಂದರೆ ಗುಣಗಳಿಲ್ಲ, ಅದಕ್ಕೆ ಆತ್ಮ ಮಂಕಾಗ್ಬಿಟ್ಟಿದೆ. ಆತ್ಮದಲ್ಲೇ ಗುಣಧಾರಣೆ ಮಾಡಿ, ಆತ್ಮ ಹೊಳೆಯುತ್ತೆ ಆವಾಗ ಅಂತ ಬಾಬರವರು ಹೇಳಿದ್ದಾರೆ. ಎಷ್ಟು ಆತ್ಮ ಹೊಳೆಯುತ್ತೋ ಅಷ್ಟು ಆರೋಗ್ಯ ಇಂಪಾರ್ಟೆಂಟು, ಆರೋಗ್ಯ ಮುಖ್ಯವಾಗುತ್ತೆ. ಎಷ್ಟು ಚೆನ್ನಾಗಿ ಆತ್ಮ ಹೊಳೆಯುತ್ತೋ ಅಷ್ಟು ಚೆನ್ನಾಗಿ ಆಭರಣ ತಯಾರಾಗುತ್ತೆ ಶರೀರ. ಕೊನೆಗೆ ಹೋಗ್ಬೇಕಂದ್ರೆ ಅದೊಂದೇ ಬಾಬರವ್ರು ನೋಡೋದು. ಎಷ್ಟು ಚೆನ್ನಾಗಿ ಪಾಲಿಷ್ ಮಾಡ್ಕೊಂಡಿದ್ದೀರಪ್ಪ ನೀವು, ಎಷ್ಟು ಚೆನ್ನಾಗಿ ಸ್ವಚ್ಛತೆ ಮಾಡ್ಕೊಂಡಿದ್ದೀರಾ, ಇಟ್ಟಿದ್ದ ಜಾಗದಲ್ಲೇ ಇಟ್ಟಿದ್ದೀರಲ್ಲ, ಅಲ್ಲಿ ಇಲ್ಲಿ ಹೋಗಿಲ್ಲಲ್ವಾ ಆತ್ಮ? ಒಳ್ಳೆ ವಜ್ರದಾಗ ಹೊಳಿತಾ ಇದೆ, ಒಳ್ಳೆ ವಜ್ರದಂತಹ ಕಾಯ ಸಿಗತ್ತೆ, ವಜ್ರಕಾಯ. ಇದು ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯ ಚೆನ್ನಾಗಿದ್ದರೆ, ಭಾವನೆಗಳ ಆರೋಗ್ಯ ಚೆನ್ನಾಗಿದ್ದರೆ, ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಯೋಗ ಚೆನ್ನಾಗಾಗತ್ತೆ. ದೈಹಿಕ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದರೂ ಪರವಾಗಿಲ್ಲ, ನಮ್ಮ ಯೋಗ ಚೆನ್ನಾಗಿರಬೇಕು ಅಂದರೆ ಮಾನಸಿಕ ಆರೋಗ್ಯ, ಭಾವನೆಗಳ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ತುಂಬ ಬೇಕು. ಆದ್ದರಿಂದ ಆರೋಗ್ಯವಿಲ್ಲದೆ ಯೋಗವಿಲ್ಲ. ಈ ಆರೋಗ್ಯಗಳನ್ನು ನಾವೆಷ್ಟು ಮೇಂಟೈನ್ ಮಾಡ್ತೀವಿ, ಸತ್ಯುಗದಲ್ಲಿ ಅಷ್ಟೇ ಆರೋಗ್ಯವಂತರಾಗ್ಬಿಡ್ತೀವಿ ನೋಡಿ. 2500 ವರ್ಷ ಯಾವುದೇ ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಆಸ್ಪತ್ರೆ ಇಲ್ಲ, ಡಾಕ್ಟ್ರ್ ಇಲ್ಲ, ಏನಿಲ್ಲ, ಥಳ ಅಂತ ಹೊಳಿತಾ ಇರ್ತೀವಿ. ಶರೀರ ಅಷ್ಟು ಚೆನ್ನಾಗಿರುತ್ತೆ, ಕಂಚಿನ ಕಾಯ. 2500 ವರ್ಷ. ಇಲ್ಲಿ 2.5 ದಿವಸಕ್ಕೆ ಒಂದ್ಸರಿ ಆಸ್ಪತ್ರೆಗೆ ಹೋಗ್ತಿರ್ತೀವಿ. ಎಷ್ಟು ಅದ್ಭುತ ಅಲ್ವಾ? ನಿಶ್ಶುಲ್ಕವಾಗಿ ನಮ್ಮನ್ನು ನಾವು ಆರೋಗ್ಯವಂತರನ್ನಾಗಿ ಮಾಡಿಕೊಳ್ಳುವಂಥ ವಿಧಾನ. ಪೂರ್ಣ ಆರೋಗ್ಯ ಅಲ್ಲಿ ಸಿಗುತ್ತೆ, ಆದರೆ ಸಂಪೂರ್ಣ ಆರೋಗ್ಯದ ಬಗ್ಗೆ ಗಮನ ಇಲ್ಲೇ ಇಟ್ಕೋಬೇಕು ನಾವು. ಸಂಪೂರ್ಣ ಆರೋಗ್ಯ ಇಲ್ಲಿರಲ್ಲ, ಸಂಗಮದಲ್ಲಿ ಸಂಪೂರ್ಣ ಆರೋಗ್ಯ ಇಲ್ಲ. ಆದರೆ 3 ಭಾಗ ಸಂಪೂರ್ಣ ಆರೋಗ್ಯ ಇದ್ದರೆ ಇನ್ನೊಂದು ಭಾಗ ಸಂಪೂರ್ಣವಾಗಿ ಅಲ್ಲಿ ಆಗೋಗ್ಬಿಡ್ತೀವಿ ನಾವು. 4 ಭಾಗ ಸಂಪೂರ್ಣ ಆಗೋಗ್ಬಿಡ್ತೀವಿ ಅಲ್ಲಿ ನಾವು. ಆದ್ದರಿಂದ ಅಂಥ ವಿಶೇಷವಾದ ಪುರುಷಾರ್ಥ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇರತಕ್ಕಂಥ ಈ ಶರೀರ ಮತ್ತು ಈ ಶರೀರದಲ್ಲಿರ್ತಕ್ಕಂಥ 4 ವಿಶೇಷವಾದ ಆರೋಗ್ಯಗಳು, ಇವುಗಳ ಬಗ್ಗೆ ನಾವು ಆಲೋಚನೆ ಮಾಡಿ, ವಿಚಾರ ಮಾಡಿ, ಅವುಗಳಿಗೆ ಸಮಯ ಕೊಡಬೇಕು ನಾವು ಮತ್ತು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಓಂ ಶಾಂತಿ. ಧನ್ಯವಾದಗಳು.